ಕ್ರೈಸ್ತರು, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಈ ತಿಂಗಳೆಲ್ಲ ನಮ್ಗೆ ಹಬ್ಬನೇ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟು ಬಂದಿದ್ದಾನೆ. ಆ ಶುಭ ವರ್ತಮಾನವನ್ನ ನಾವೆಲ್ಲರೂ ಕೇಳಿ ಬಲವಂತಿದ್ದೀವಿ ಮತ್ತು ಹೆಚ್ಚಾದ ನಂಬಿಕೆಯಲ್ಲಿ ವೃದ್ಧಿ ಆಗ್ತಾ ಇದ್ದೀವಿ. ಹೌದಲ್ಲ ಪ್ರಿಯರೇ? ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಪ್ರಿಯರೇ, ಗಬ್ರಿಯಲ್ ದೇವದೂತನು ಮರಿಯಳ ಬಳಿಗೆ ಬಂದು ಈ ಒಂದು ಶುಭ ವರ್ತಮಾನವನ್ನ ತಿಳಿಸ್ತಿರೋದನ್ನು ನಾವು ಕಾಣ್ತೀವಿ. ಬೆತ್ಲೆಹೇಮಿನಲ್ಲಿ ವಾಸವಾಗಿದ್ದ ಮರಿಯಳ ಬಳಿಗೆ ದೇವರು ತನ್ನ ದೂತನ ಮೂಲಕವಾಗಿ ಒಂದು ಶುಭ ವರ್ತಮಾನವನ್ನ ತಿಳಿಸುವುದಕ್ಕಾಗಿ ಕಳಿಸಿಕೊಡ್ತಿದ್ದಾರೆ. ಆ ದೂತನು ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂಬ ವಾರ್ತೆಯನ್ನ ತಿಳಿಸ್ತಿದ್ದಾನೆ. ಪ್ರಿಯರೇ, ನೀವು ಕೂಡ ದೇವರ ದಯೆ ಹೊಂದಿದವರಾಗಿದ್ದೀರಿ. ನಿಮ್ಮ ಕುಟುಂಬ ಕೂಡ ದೇವರ ದಯೆ ಹೊಂದಿದವರಾಗಿದ್ದೀರಿ. ಎಲ್ಲಿ ಪಾಸ್ ನಮಗೆ ದೇವರ ದಯೆ, ದೇವ್ರು ನಮಗೆಲ್ಲಿ ಒಲಿತಾನೆ ಅಂತ ಹೇಳಿ ನಿರಾಸೆಯಲ್ಲಿ, ಅಪನಂಬಿಕಸ್ತಿಕೆಯಲ್ಲಿ ಯೋಚಿಸ್ತಿದ್ದೀರಾ? ಹಾಗೆ ಯೋಚಿಸಬೇಡಿ. ಇವತ್ತು ನಾನು ನೀವು ಭೂಮಿ ಮೇಲೆ ಬದುಕಿ ಉಸಿರಾಡ್ತಿದೀವಿ ಅಂದ್ರೆ ಅದು ದೇವರ ದಯೆ ಆಗಿದೆ. ನಾನು ನೀವು ಇವತ್ತು ಆರೋಗ್ಯವಾಗಿದ್ದೀವಿ ಅಂದ್ರೆ ಅದು ದೇವರ ದಯೆ ಆಗಿದೆ. ಒಂದು ವೇಳೆ ಕಷ್ಟಗಳು ನಿಮ್ಮಲ್ಲಿ ಇರಬಹುದು, ಚಿಂತೆಗಳು ಇರಬಹುದು, ಹೋರಾಟಗಳು ಇರಬಹುದು, ಅದೆಲ್ಲ ಒಂದು ಭಾಗ. ಆದ್ರೆ ಅವೆಲ್ಲ ಪರಿಸ್ಥಿತಿಗಳಲ್ಲೂ ಅವು ನಿಮ್ಮನ್ನ ಜಯಿಸ್ಲಿಕ್ಕೆ ಆಗದಂತೆ, ನಿಮ್ಮನ್ನ ಅಡಗಿಸಕ್ಕೆ ಬಿಡದೆ, ನಿಮ್ಮನ್ನ ನಷ್ಟಪಡಿಸಕ್ಕೆ ಬಿಡದೆ, ನಿಮ್ಮನ್ನ ಸಂವರಿಸೋದಕ್ಕೆ ಬಿಡದೆ ಕರ್ತ ನಿಮ್ಮನ್ನ ಕಾಪಾಡ್ತಿದ್ದಾನೆ. ಇದೇ ದೇವರ ದಯೆ. ದೇವರ ದಯೆ ನಿಮ್ಮ ಮೇಲಿದೆ, ಹೆದರಬೇಡಿರಿ. ದೇವರ ದಯೆ ಹೊಂದಿದವರಾಗಿದ್ದೀರಿ. ದೇವರ ದಯೆ ಹೊಂದಿರೋದ್ರಿಂದ ಕರ್ತನು ನಿಮ್ಮ ಸಂಗಡ ಇದ್ದು ನಿಮ್ಮ ಕಾರ್ಯಗಳನ್ನ ಸಫಲಪಡಿಸ್ತಾ ಇದ್ದಾನೆ. ಆದ್ರಿಂದ ಪ್ರೇರೆ, ನಾವು ನಂಬಬೇಕು, ದೇವರ ದಯೆ ನಮ್ಮ ಮೇಲಿರೋದ್ರಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ನಮ್ಮ ಪಾಪಗಳು ಪರಿಹಾರವಾಗಿದೆ. ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಕ್ಕೆ ಆತನು ನಮ್ಮ ಮೇಲೆ ದಯೆ ತೋರಿಸಿದ್ದಾನೆ, ನಮ್ಮನ್ನು ರಕ್ಷಿಸಿದ್ದಾನೆ, ನಮ್ಮನ್ನು ಕಾಪಾಡಿದ್ದಾನೆ. ಎಷ್ಟೋ ಜನ ನೋಡಿ ಈ ದಿನವನ್ನ ಕಾಣದೆ ಹೋಗಿದ್ದಾರೆ. ನಾವಾದ್ರೂ ಈ ದಿನವನ್ನ ಕಾಣ್ತಿದೀವಿ ಅಂದ್ರೆ ಅದು ದೇವರ ದಯೆ ಆಗಿದೆ. ಅದಕ್ಕಾಗಿ ಪ್ರೇರೆ, ಒಂದು ವೇಳೆ ಇವತ್ತಿನ ಪರಿಸ್ಥಿತಿ ನಿಮ್ಮನ್ನ ಚಿಂತೆಗೆ ಈಡು ಮಾಡಿರ್ಬೋದು. ಅಯ್ಯೋ, ನಿನ್ನೆ ದಿನದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೆ, 25ನೇ ತಾರೀಕು ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಹೊಸ ಬಟ್ಟೆನ ಹಾಕೊಂಡು ಎಲ್ಲ ಸಂಭ್ರಮಿಸ್ತು. ಇವತ್ತು ನನಗೆ ಮುಂಜಾನೆಯಿಂದ ಏನೋ ಒಂದು ತಲೆ ನೋಯ್ತಾ ಇದೆ, ಏನೋ ಒಂಥರ ಬೇಸರಿಕೆ, ಏನೋ ಒಂಥರ ಕಳ್ಕೊಂಡಂಗೆ, ಏನೋ ಒಂಥರ. ಪ್ರೇರೆ, ಒಂದು ದಿನ ಹಬ್ಬದ ಆ ದಿನ ಮಾತ್ರ ಸಂತೋಷ ಪಡೋದಲ್ಲ, ನಾವು ಎಲ್ಲ ದಿನಗಳಲ್ಲೂ ಸಂತೋಷ ಪಡ್ಬೇಕನ್ನೋದೇ ದೇವರ ಯೋಜನೆ ಆಗಿದೆ. ಅದಕ್ಕಾಗಿ ಆತನ ದಯೆ ನಮ್ಮ ಮೇಲೆ ದೊರಕಿದೆ ಪ್ರೇರೆ. ಅದಕ್ಕಾಗಿ ಹೆದರಬೇಡಿರಿ, ಕರ್ತನು ನಿಮ್ಮ ಸಂಗಡ ಇದ್ದಾನೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರಬಹುದು. ಒಂದು ವೇಳೆ ಹಣದ ಸಮಸ್ಯೆಯಲ್ಲಿ ಇರ್ಬೋದು, ಆರೋಗ್ಯದ ಸಮಸ್ಯೆಯಲ್ಲಿ ಇರ್ಬೋದು, ಇಕ್ಕಟ್ಟಾದಲ್ಲಿ ಇರಬಹುದು, ಅಥವಾ ಯಾರೋ ನಿಮ್ಮ ಬಗ್ಗೆ ಯಾವುದೋ ಒಂದು ಕಾರ್ಯಗಳಲ್ಲಿ, ಮಾತುಗಳಲ್ಲಿ ನೀವು ಗಲಿಬಿಲಿಗೊಳಗಾಗಿರ್ಬೋದು. ಅದರಿಂದ ಏನಾಗ್ತದಪ್ಪ ಎಂಬುದಾಗಿ ಚಿಂತಿಸ್ತಾ ಇರಬಹುದು. ಹೆದರಬೇಡ್ರಿ, ಕರ್ತನು ನಿಮ್ಮ ಸಂಗಡ ಇದ್ದಾನೆ ಅನ್ನೋದನ್ನ ಮರಿಬೇಡಿ. ದೇವರು ನಮ್ಮ ಸಂಗಡ ಇರುವುದಾದರೆ ಏನೆಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗ್ತದೆ ಎಂಬುದಾಗಿ ನೀವು ಆಲೋಚಿಸಿ. ಶತ್ರುಗಳು ದಂಡೆತ್ತಿ ಬರಬಹುದು, ಶತ್ರುಗಳು ವಿರೋಧವಾಗಿ ಅನೇಕ ಆಲೋಚನೆಗಳನ್ನ ಮಾಡಬಹುದು, ಒಳಸಂಚುಗಳನ್ನ ಮಾಡಬಹುದು. ಕರ್ತನಿನ ಸಂಗಡ ಇರೋದಾದ್ರೆ ನಿನ್ನ ಗೂಡಾರದ ಸಮೀಪಕ್ಕೂ ಉಪದ್ರವಗಳು ಬರುವುದಿಲ್ಲ ಪ್ರೇರೆ. ಆದ್ರಿಂದ ಕರ್ತನು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ನೀವು ನಂಬಬೇಕು. ಎಲಿಷನಿಗೆ ವಿರೋಧವಾಗಿ ಶತ್ರುಗಳೆಲ್ಲ ಒಟ್ಟಾಗಿ ಕೂಡಿ ಬಂದ್ರು, ಆದ್ರೆ ಎಲಿಷನಿಗೆ ಗೊತ್ತಿತ್ತು ಕರ್ತನು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಅದಕ್ಕೆ ಆತ ನಿಶ್ಚಯವಾಗಿ ರಾತ್ರಿ ಮಲಗುವಾಗ ನಿದ್ರೆ ಮಾಡ್ದ, ಮುಂಜಾನೆ ಸಮಾಧಾನವಾಗಿ ಹೇಳ್ತಿದ್ದಾನೆ. ಗೆಹಿಜಿಯನ್ನು ಎದ್ದು ಹೊರಗಡೆ ಬಂದು ನೋಡುವಾಗ ಶತ್ರುಗಳನ್ನ ನೋಡಿ ಪ್ರಾಣ ಹೋಯ್ತಲ್ಲ ಎಂಬುದಾಗಿ ಭಯ ಪಡ್ತಿದ್ದಾನೆ. ಆದ್ರೆ ಎಲಿಷನಿಗೆ ಆ ಪ್ರಾಣದ ಭಯ ಇಲ್ಲ. ಕಾರಣ ಏನ್ ಗೊತ್ತಾ? ಕರ್ತನು ತನ್ನ ಸಂಗಡ ಇದ್ದಾನೆ ಎಂಬುದಾಗಿ ಆತನು ನಂಬಿದ್ದ. ಅದಕ್ಕಾಗಿ ಲೋಕದಲ್ಲಿ ಇರುವವನಿಗಿಂತ ನಮ್ಮ ಸಂಗಡ ಇರುವವನು ಹೆಚ್ಚಿನವನಾಗಿದ್ದಾನೆ. ಲೋಕದಲ್ಲಿ ಇರುವವರಿಗಿಂತ ನಿಮ್ಮ ಸಂಗಡ ಇರುವವನು ದೊಡ್ಡವನಾಗಿದ್ದಾನೆ.
ನಿಮ್ಮ ಸಂಗಡ, ನಿಮ್ಮ ಕುಟುಂಬ ಸಂಗಡ, ನಿಮ್ಮ ಮಕ್ಕಳ ಸಂಗಡ ಆತನಿದ್ದಾನೆ. ಭಯಪಡಬೇಡಿ. ಮನುಷ್ಯರು ಹೇಳಿದಂತ ಎಲ್ಲಾ ಮಾತುಗಳು ನಿಮ್ಮ ಜೀವಿತದಲ್ಲಿ ನೆರವೇರಲ್ಲ. ಅವರು ತಪ್ಪಾಗಿ ಮಾತನಾಡಿರ್ಬೋದು, ಒಂದು ವೇಳೆ ಸಪಸಿ ಮಾತನಾಡಿರ್ಬೋದು, ಒಂದು ವೇಳೆ ಶಾಪದ ಮಾತುಗಳು ಮಾತನಾಡಿರ್ಬೋದು, ಒಂದು ವೇಳೆ ನಿಮ್ಮ ಮಕ್ಕಳ ಭವಿಷ್ಯಗಳು ಕುರಿತಾಗಿ ಹಾಳೋಗ್ತದೆ, ಕೆಟ್ಟೋಗ್ತದೆ ಅನ್ನೋ ಕುರಿತಾಗಿ ಮಾತನಾಡಿರ್ಬೋದು, ಅಥವಾ ಆಡ್ಕೊಂಡಿರ್ಬೋದು. ಅವ್ರು ಹೇಳಿದಾಗೆಲ್ಲ ನೆರವೇರಲ್ಲ. ಕರ್ತನು ನಿಮ್ಮ ಸಂಗಡ ಇರೋದ್ರಿಂದ ಒಳ್ಳೇದೇ ಆಗ್ತದೆ. ಪ್ರೇರೆ, ಹೆದರಬೇಡಿರಿ. ದೇವರ ದಯೆ ನೀವು ಹೊಂದಿದವರಾಗಿದ್ದೀರಿ. ದೇವರ ದಯೆ ನಿಮ್ಮ ಕುಟುಂಬ ಹೊಂದಿದವರಾಗಿದ್ದೀರಿ. ದೇವರ ದಯೆ ನಿಮ್ಮ ಮಕ್ಕಳು ಹೊಂದಿದವರಾಗಿದ್ದಾರೆ. ದೇವರ ದಯೆ ಹೊಂದಿದಂತ ಸಭೆಯೇ ಹೆದರಬೇಡ, ಕರ್ತನಿನ ಸಂಗಡ ಇದ್ದಾನೆ. ನಿನ್ನ ಸಭೆಗೆ ವಿರೋಧವಾಗಿ, ನಿಮ್ಮ ಸೇವೆಗೆ ವಿರೋಧವಾಗಿ ಶತ್ರುಗಳು ಮುತ್ತಿರಬಹುದು, ಆದ್ರೆ ಭಯಪಡಬೇಡಿ. ಕರ್ತನು ನಿಮ್ಮ ಸೇವೆಯೊಟ್ಟಿಗಿದ್ದಾನೆ. ಕರ್ತನು ನಿಮ್ಮ ಸಭೆಯೊಟ್ಟಿಗಿದ್ದಾನೆ. ಕರ್ತನು ನಿಮ್ಮೊಟ್ಟಿಗಿರೋದ್ರಿಂದ ಎಲ್ಲವನ್ನೂ ಆತ ನೋಡ್ಕೊಳ್ತಾನೆ. ಕರ್ತನು ನಿಮ್ಮ ಜೊತೆಗಿರೋದಾದ್ರೆ ಯುದ್ಧವು ಆತನದೇ ಆಗಿದೆ ಹೊರತು ನಿಮ್ಮದಲ್ಲ ಪ್ರೇರೆ. ಆದ್ರಿಂದ ನಿಮ್ಮನ್ನ ಕರೆತಂದಂತ ದೇವರ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಆತನೆಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ದೇವರ ದಯೆ ಹೊಂದಿದವರೇ ನಿಮಗೆ ಶುಭವಾಗಲಿ. ಕರ್ತನು ನಿಮ್ಮ ಸಂಗಡ ಇದ್ದಾನೆ, ನೀವು ಮರಿಬೇಡಿ. ಕರ್ತನು ನಿಮ್ಮ ಜೊತೆ ಇದ್ದಾನೆ. ದೇವರ ವಾಕ್ಯನ ಆಶೀರ್ವದಿಸಲಿ. ಬನ್ನಿ ಪ್ರಿಯರೇ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ದೊಡ್ಡ ದಯೆಗಾಗಿ ನಿನಗೆ ಸ್ತೋತ್ರ. ನಾವು ಬದುಕಿ ಉಳಿದಿದ್ದೀವಿ ಅಂದ್ರೆ ಅದು ನಿನ್ನ ಕರುಣೆ, ನಿನ್ನ ದಯೆ ಆಗಿರೋದಕ್ಕಾಗಿ ಸ್ತೋತ್ರಪ್ಪ. ನಾವು ಎಂಥವ್ರಾಗಿದ್ದೀವೋ ಅದು ನಿನ್ನ ದಯೆ ಆಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಲ್ಪರಾದ ನಮ್ಮ ಮೇಲೆ ನೀನು ತೋರಿಸಿದಂತ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಯಾರೆಲ್ಲ ಕರ್ತನೆ ಯಾವುದು ಸ್ವಾಮಿ ನಿನ್ನ ದಯೆಗೆ ಪಾತ್ರರಾಗಿದ್ದಾರೋ, ನೀನು ದಯೆಯನ್ನು ಹೊಂದ್ಕೊಂಡಿದ್ದಾರೋ ಆ ಮಕ್ಕಳನ್ನ ನೀನು ಆಶೀರ್ವದಿಸ್ತಿ ಬಲಪಡಿಸ್ತಿರೋದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಯಾರೆಲ್ಲ ಕರ್ತನೆ ನಿನ್ನ ದಯೆಯನ್ನು ಹಂಬಲಿಸ್ತಿದ್ದಾರೋ ಅವರ ಮೇಲೆ ನಿನ್ನ ಪ್ರೀತಿ ಕರುಣೆ ಅನ್ನೋದು ಕರ್ತನೆ ಇಳಿದು ಬರಲಿ ಸ್ವಾಮಿ. ಅವರು ಕೂಡ ನಿನ್ನ ದಯೆಗೆ ಪಾತ್ರರಾಗುವಂತೆ ಕಾರ್ಯ ಮಾಡು. ನೀನು ಅವರ ಸಂಗಡ ಇದ್ದು ದೊಡ್ಡ ಕಾರ್ಯಗಳನ್ನ ಮಾಡ್ತಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡ ಅಂದುಕೊಳ್ತೀನಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.